ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಜಗನ್ನಾಥದಾಸರ ಆರಾಧನೆ ಮತ್ತು ಗಣೇಶ ಚತುರ್ಥಿಯ ಈ ಒಂದು ಸುಸಂದರ್ಭದೊಳಗ ನಾವು ಜಗನ್ನಾಥದಾಸರು ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವ ವಿಘ್ನೇಶ್ವರ ಸಂಧಿಯ ಒಂದು ಅರ್ಥ ಚಿಂತನೆಯ ಮಾಲಿಕೆ ಒಳಗ ಈ ದಿವಸ 11, 12 ಮತ್ತು 13ನೇ ನುಡಿಗಳಲ್ಲಿ ಗಣಪತಿಯ ಒಂದು ಏನು ಮಹಿಮೆಯನ್ನು ತಿಳಿಸಿಕೊಡ್ತಾರ ಅನ್ನೋದನ್ನು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತ. ಈಗ 11ನೇ ನುಡಿಯೊಳಗ ಏನು ಹೇಳ್ತಾರ ಅನ್ನೋದನ್ನು ನೋಡೋಣ. ರಕ್ತವಾಸದ್ವಯ ವಿಭೂಷಣ ಉಕ್ತಿ ಲಾಲಿಸು ಪರಮ ಭಗವದ್ಭಕ್ತವರ ಭವ್ಯಾತ್ಮ ಭಾಗವತಾದಿಶಾಸ್ತ್ರದಲ್ಲಿ ಸಕ್ತವಾಗಲಿ ಮನವು ವಿಷಯ ವಿರಕ್ತಿ ಪಾಲಿಸು ವಿದ್ವದಾದ್ಯ ವಿಮುಕ್ತನೆಂದೆನಿಸನ್ನ ಭವಭಯದಿಂದ ಕರುಣದಲ್ಲಿ. ಈ ನುಡಿಯೊಳಗೆ ಹೇಳ್ತಾರ ಮೊದಲೇ ಸಾಲಿನೊಳಗ ರಕ್ತವಾಸದ್ವಯ ವಿಭೂಷಣ ಅಂದ್ರ ಗಣಪತಿಗೆ ಕೆಂಪು ಬಟ್ಟೆ ಅಂದ್ರ ಬಹಳ ಇಷ್ಟ ಅಂತ ಅವನ್ಗ. ಅದಕ್ಕೆ ಅವನು ರಕ್ತವಾಸದ್ವಯ ಅಂದ್ರೆ 2 ಬಟ್ಟೆ ಅಂದ್ರೆ ಒಂದು ಉಟ್ಕೊಳ್ಳೋದು ಮೈ ಮೇಲೆ ಹೊತ್ಕೊಳ್ಳೋದು ಎರಡನ್ನೂ ಕೂಡ ಕೆಂಪು ಬಟ್ಟೆಯನ್ನು ಧರಿಸಿರ್ತಾನಂತ ಗಣಪತಿ. ಆಮೇಲೆ ಉಕ್ತಿ ಲಾಲಿಸು ಅಂತ ಹೇಳ್ತಾರ ಅವರು. ಅಂದ್ರೆ ನನ್ನ ಪ್ರಾರ್ಥನೆಯನ್ನ ನೀನು ಕೇಳಪ್ಪ ಗಣಪತಿ ಅಂತ ತಿಳ್ಕೊಂಡಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತಾರ. ಅದೇನು ಪ್ರಾರ್ಥನೆ ಮಾಡ್ಕೋತಾರ ಅನ್ನೋದನ್ನ ಮುಂದೆ ಹೇಳ್ತಾರ. ಅದಕ್ಕೆ ನೀ ಏನದ ಪರಮ ಭಗವದ್ ಭಕ್ತವರ ಅಂತ ಹೇಳ್ತಾರ ಅವರು. ಎಲ್ಲರ ಭಕ್ತರೊಳಗೂ ಕೂಡ ಗಣಪತಿ ಅತ್ಯಂತ ಶ್ರೇಷ್ಠ ಅಂತ, ವಿಷ್ಣು ಭಕ್ತ ಅಂತ, ಶ್ರೇಷ್ಠ ವಿಷ್ಣು ಭಕ್ತ, ಭಕ್ತಾಗ್ರಣಿ ಅಂತ ತಿಳ್ಕೊಂಡು ಹೇಳ್ತಾರ. ಈ ಗಣಪತಿ ಸಂಧ್ಯಾ ಮೊದಲನೇ ನುಡಿಯೊಳಗ ಮೊದಲನೇ ಸಾಲಿನೊಳಗೆ ಹೇಳ್ತಾರ ಅವರು. ಶ್ರೀಶನಂಗ್ರಿ ಸರೋಜಭೃಂಗ ಅಂದ್ರೆ ಭಗವಂತನ ಒಂದು ಪಾದ ಕಮಲಗಳಿಗೆ ದುಂಬಿಯಂತೆ ಗಣಪತಿ ಇದ್ದು ಸದಾ ಭಗವಂತನ ಒಂದು ಪಾದ ಕಮಲಗಳ ಗುಣಚಿಂತನೆಯನ್ನ ಮಾಡ್ತಾ ಶ್ರೇಷ್ಠ ಒಂದು ಭಕ್ತಾಗ್ರಣಿ ಆಗ್ಯಾನ. ಮತ್ತು ಹೇಳಿದ್ರು ಮೈ ಮೇಲೆ ಭಗವಂತನ ಒಂದು ಶಂಖ ಚಕ್ರ ನಾಮಧಾರಣೆಯನ್ನ ಮಾಡಿರ್ತಾನ. ಅಷ್ಟೊಂದು ಪರಮ ವಿಷ್ಣು ಭಕ್ತ, ವಿಷ್ಣುವಿನ ಒಂದು ವಿಶ್ವಂಭರ ನಾಮಕ ಭಗವಂತನ ಉಪಾಸನೆಯನ್ನ ಮಾಡುವಂತಹ ಗಣಪತಿ ಅಂತಿಕೊ ಭಕ್ತಾಗ್ರಣಿ, ಭಕ್ತರಲ್ಲಿ ಶ್ರೇಷ್ಠ ಅಂತಿಕೊಂಡಿಲೆ ಗಣಪತಿಯನ್ನ ವರ್ಣನೆಯನ್ನ ಮಾಡ್ತಾರ. ಅದಕ್ಕೆ ಉಕ್ತಿ ಲಾಲಿಸು ಅಂತ ನನ್ನ ಪ್ರಾರ್ಥನೆಯನ್ನ ಕೇಳು. ಏನು ಪ್ರಾರ್ಥನೆ ಮಾಡ್ಕೋತಾರ ಅಂದ್ರೆ ಭಾಗವತಾದಿ ಶಾಸ್ತ್ರದಲ್ಲಿ ಸಕ್ತವಾಗಲಿ ಮನವು ಅಂತ ಹೇಳ್ತಾರ ಅವರು. ನೀನು ವೇದವ್ಯಾಸ ರಚಿಸಿರುವಂಥ ಎಲ್ಲ ಭಾಗವತಾದಿ ಗ್ರಂಥಗಳನ್ನ ನೀನು ನಿನ್ನ ಕೈಯಾರೆ ಅವುಗಳನ್ನೆಲ್ಲ ಗ್ರಂಥಗಳನ್ನ ಬರೆದಿದಿ. ಆದ್ರೆ ಅವುಗಳ ಒಂದು ಅರ್ಥ ನಮಗಾಗಬೇಕಂದ್ರ ಅದಕ್ಕೆ ನಿನ್ನ ಅನುಗ್ರಹ ಬೇಕು. ಯಾಕಂದ್ರೆ ವಿದ್ಯಾ ಸಿದ್ಧಿ ಬುದ್ಧಿ ಪ್ರದಾಯಕ ಎಲ್ಲವೂ ಕೂಡ ಗಣಪತಿಯೇ. ಅದಕ್ಕೆ ಒಂದು ನಾವು ಭಾಗವತ ಎಷ್ಟೋಗಳನ್ನ ಶ್ರವಣ ಮಾಡ್ತೀವಿ, ಆದ್ರೆ ಅವುಗಳ ಅರ್ಥ ನಮಗೆ ಆಗೋದಿಲ್ಲ. ಇವೊಂದ್ಸಲ ಕೇಳ್ತೀವಿ ಮತ್ತು ಇನ್ನೊಂದು ತಾಸಿಗೆ ನಾವು ಮರ್ತು ಹೋಗ್ಬಿಡ್ತೀವಿ. ಅವು ನಮ್ಮ ಸಮಯಕ್ಕೆ ನಮಗೆ ಅನುಸಂಧಾನಕ್ಕೆ ಅವು ಬರುವುದಿಲ್ಲ. ಅದಕ್ಕೆ ನಮಗೇನದ ಮೊದಲೇನದ ಅವುಗಳನ್ನ ಆಸಕ್ತಿ ಹುಟ್ಟಬೇಕು ನಮಗೆ. ಮೊದಲೇನ ನವವಿಧವಾದ ಭಕ್ತಿಗಳೊಳಗ ಶ್ರವಣಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡ್ತಾರೆ. ಶ್ರವಣ ಭಕ್ತಿ ಅಂದ್ರೆ ನಮಗೆ ಭಾಗವತಾದಿ ಶಾಸ್ತ್ರದಲ್ಲಿ ಕೇಳುವ ಒಂದು ಶ್ರವಣ ಮಾಡುವ ಆಸಕ್ತಿ ಬೆಳಿಬೇಕು ನಮಗೆ. ಅದಕ್ಕೆ ಭಾಗವತಾದಿ ಶಾಸ್ತ್ರದಲ್ಲಿ ನಮಗೆ ಆಸಕ್ತರಾಗುವಂತೆ ನಮ್ಮ ಮನಸ್ಸನ್ನು ನೀನು ಪ್ರೇರಣೆ ಮಾಡು ಅಂತಿಕೊಂಡು ಇಲ್ಲಿ ದಾಸರು ಇಲ್ಲೇ ಪ್ರಾರ್ಥನೆ ಮಾಡ್ಕೋತಾರ. ಭಾಗವತಾದಿ ಶಾಸ್ತ್ರದಲ್ಲಿ ಆಸಕ್ತವಾಗಲಿ ಮನವು ಅಂತ ಹೇಳ್ತಾರೆ. ಭಾಗವತಾದಿ ಶಾಸ್ತ್ರದೊಳಗ ನಮ್ಮ ಮನಸ್ಸು ಆಸಕ್ತಿ ಉಳ್ಳವನಂತಾಗಿ ಮಾಡು. ಆಮೇಲೆ ವಿಷಯ ವಿರಕ್ತಿ ಪಾಲಿಸು. ಕೇವಲ ಒಂದು ವಿಷಯ ಅಭಿಲಾಷೆಯಲ್ಲಿ ವಿಷಯದ ಅಭಿಲಾಷೆಯಲ್ಲಿ ನಾವು ಮೈ ಮರೆಯುವಂತೆ ಮಾಡಬೇಡ. ಅದರ ಭಾಗವತಾದಿ ಶ್ರವಣಗಳಲ್ಲಿ ಆಮೇಲೆ ಅವನುಗಳ ಅನುಸಂಧಾನಗಳಲ್ಲಿ ನಮಗೆ ಮನಸ್ಸನ್ನು ನಮ್ಮನ್ನು ನೆಲೆಗೊಳಿಸು ಅಂತಿಕೊಂಡಿಲ್ಲೇ ಪ್ರಾರ್ಥನೆಯನ್ನು ಮಾಡ್ಕೋತಾರ. ವಿದ್ವದಾದ್ಯ ಅಂದ್ರೆ ಜ್ಞಾನಿವರ್ಯ ಅಂತಿಕೊಂಡು ಹೇಳ್ತಾರ. ಗಣಪತಿ ಅತ್ಯಂತ ಒಂದು ಶ್ರೇಷ್ಠವಾದ ಜ್ಞಾನಿ ಅಂತ ಹೇಳ್ತಾರ. ಯಾಕಂದ್ರೆ ವೇದವ್ಯಾಸ ರಚಿಸಿರುವಂಥ ಎಲ್ಲ ಗ್ರಂಥಗಳನ್ನು ಕೂಡ ಒಂದು ಪ್ರತಿಯೊಂದು ಶ್ಲೋಕವನ್ನು ಕೂಡ ಅರ್ಥವನ್ನು ಮಾಡಿಕೊಂಡು ಬರ್ದಾನಂದ್ರೆ ಒಂದು ಭಗವಂತನ ಅನುಗ್ರಹ ಅವನ ಮೇಲೆ ಎಷ್ಟದ, ಆಮೇಲೆ ಎಷ್ಟು ಒಂದು ಜ್ಞಾನಿ ಅಂತ ಕೂಡ ನಾವು ಇದರಿಂದ ಅರ್ಥ ಮಾಡ್ಕೋಬೋದು ಅಂತ. ನೀನು ಜ್ಞಾನಿವರ್ಯ ಆಗಿದಿ. ಅದಕ್ಕೆ ನಮ್ಮನ್ನೇನು ಮಾಡು, ನೀವು ವಿಮುಕ್ತನೆಂದೆನಿಸನ್ನ ನಮ್ಮನ್ನು ವಿಮುಕ್ತ ಮಾಡು. ಎದರಿಂದ ಅಂತ ಕೇಳ್ತಾರ? ಭವಭಯದಿಂದ ಅಂತ ಹೇಳ್ತಾರ. ನಮಗೆ ಸಂಸಾರದೊಳಗೆ ಭಯ ಭಾಳ ಆಗ್ಯದ ಅಂತ ಹೇಳ್ತಾರ ಅವರು. ಯಾಕಂದ್ರೆ ನಾವು ದಿನಾ ಒಂದಕ್ಕೂ ನಮ್ಗೆ ಈ ಸಂಸಾರದ ಅನೇಕ ತಾಪತ್ರಯಗಳನ್ನು ನಾವು ನೋಡ್ತೀವಿ, ಅನೇಕ ತಾಪತ್ರಯಗಳನ್ನ ಅನುಭವಿಸ್ತೀವಿ ನಾವು. ಅದಕ್ಕೆ ನಮ್ಗೆ ಇದು ಭಯ ಒಂದು ರೀತಿ ಭಯಾನೇ ಇರ್ತದೆ. ನಮಗೆ ಏನಾಗ್ತದೋ ಏನೋ ಒಂದು ಭಯದಿಂದ ನಾವು ಸಂಸಾರದೊಳಗೆ ಒದ್ದಾಡ್ತಿರ್ತೀವಿ. ಅದಕ್ಕೆ ನಮ್ಗೆ ಇದರಿಂದ ದೂರ ಮಾಡಂತ ಕೇಳ್ತಾರೆ.
ಒಂದ್ ಕಡೆ ಪ್ರಹ್ಲಾದರಾಜರ ಚರಿತ್ರೆ ಒಳಗೆ ಕೇಳ್ತೀವಿ, ನರಸಿಂಹದೇವರು ಪ್ರಹ್ಲಾದರಾಜನಿಗೆ ಕೇಳ್ತಾರಂತ, ನನ್ನ ಈ ಘೋರವಾದ ರೂಪವನ್ನು ನೋಡಿ ನಿನಗ ಭಯ ಆಗುದಿಲ್ಲೇನು ಅಂತ ಕೇಳಿದಾಗ ಪ್ರಹ್ಲಾದರಾಜರು ಹೇಳ್ತಾರಂತ, ನಾರಸಿಂಹನೆ ನಿನ್ನ ಮೋರೆ ಗಂಜುವನಲ್ಲ, ಕ್ರೂರವಾದ ನಿನ್ನ ಕೋರೆ ಗಂಜುವನಲ್ಲ, ನಾರಸಿಂಹನೆ ಸಂಸಾರ ಚಕ್ರ ಕ್ಷುರಧಾರೆ ಗಂಜುವೆನು, ಪಾರು ಮಾಡೋ ದಯ ಮಾಡೋ ಹರಿಯೇ ದಯ ಮಾಡೋ ಹೇಳ್ತಾರಂತವ್ರು. ಭಗವಂತ ನಿನ್ನ ಯಾವ ಆಕಾರ ನೋಡಿದ್ರೆ ನನಗೆ ಭಯ ಆಗವಲ್ತು, ಅದ್ರ ಸಂಸಾರವೆಂಬ ಚಕ್ರದ ನೋಡಿ ನನಗೆ ಭಯ ಆಗ್ತದೆ ಅಂತಿಕೊಂಡು ಹೇಳ್ತಾರಂತ. ಅದಕ್ಕೆ ಈ ಒಂದು ಸಂಸಾರ ಭಯದಿಂದ ನನ್ನ ವಿಮುಕ್ತನನ್ನಾಗಿ ಮಾಡು ಅಂತಿಕೊಂಡು ದಿನ ದಿನಕ್ಕೂ ನಮಗೊಂದೊಂದು ಹೊಸ ಹೊಸ ನಾವು ಭಯದಿಂದ ಒದ್ದಾಡ್ತಿರ್ತೀವಿ. ಅದಕ್ಕೆ ಎಲ್ಲ ಭಯದಿಂದ ನಮ್ಮನ್ನು ವಿಮುಕ್ತಗೊಳಿಸು ಅಂತಿಕೊಂಡಿಲ್ಲೇ ಜಗನ್ನಾಥದಾಸರು ಗಣಪತಿಗೆ ಈ ಒಂದು ನುಡಿಯೊಳಗ ಪ್ರಾರ್ಥನೆಯನ್ನ ಮಾಡ್ಕೋತಾರ. ಮುಂದಿನ ನುಡಿಯೊಳಗ ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣಂತ. ಶುಕ್ರ ಶಿಶ್ಚರ ಸಂಹರಿ ಪುದಕ ಶಕ್ರ ನಿನ್ನನು ಪೂಜಿಸಿದನು, ಉರುಕ್ರಮನು ಶ್ರೀರಾಮಚಂದ್ರನು ಸೇತು ಮುಖದಲ್ಲಿ, ಚಕ್ರವರ್ತಿ ಧರ್ಮರಾಜನು ಚಕ್ರಪಾಣಿ ನುಡಿಗೆ ಭಜಿಸಿದ, ವಕ್ರತುಂಡ ನಿನ್ನಳಂತುಂಟೋ ಈಶನ ಅನುಗ್ರಹವು. ಅಂದ್ರ ಗಣಪತಿ ಆದಿ ಪೂಜಿತ, ಅವನನ್ನ ಪೂಜಿಸಿ ಯಾರ್ಯಾರು ಪೂಜಿಸಿ ಏನೇನು ವರವನ್ನ ಪಡೆದಾರ, ಅದಕ್ಕೆ ಗಣಪತಿ ಆದಿ ಪೂಜಿತ ಅನ್ಲಿಕ್ಕೆ ಹೆಂಗ ಒಂದು ಕೆಲವೊಂದು ಉದಾಹರಣೆಗಳನ್ನ ಇಲ್ಲಿ ದಾಸರು ನಮಗ ಕೊಡ್ತಾರ. ಶುಕ್ರ ಶಿಷ್ಯರು ಅಂದ್ರ ಶುಕ್ರಾಚಾರ್ಯರ ಶಿಷ್ಯರು ಯಾರಂದ್ರ ದೈತ್ಯರು. ಅವರೆಲ್ಲರೂ ಕೂಡ ಏನು ಅವರನ್ನ ಸಂಹಾರ, ಅವರೆಲ್ಲರೂ ಕೂಡ ಇಂದ್ರನಿಗೆ ತೊಂದರೆಯನ್ನು ಕೊಡ್ತಿರ್ತಾರೆ, ದೇವತೆಗಳಿಗೆ. ಅವರನ್ನ ಸಂಹಾರ ಮಾಡಬೇಕಾದ್ರ ಆ ಇಂದ್ರ ಕೂಡ ನಿನ್ನ ಪೂಜೆ ಮಾಡ್ಯಾನ ಅಂತ ಹೇಳ್ತಾರ. ಅವ್ರು ಮೊದಲು ನಿನ್ನ ಪೂಜೆಯನ್ನ ಮಾಡ್ಯಾನ, ವಿಘ್ನಗಳ ಪರಿಹಾರಕ್ಕಾಗಿ ನಿನ್ನ ಪೂಜೆ ಮಾಡ್ಯಾನ. ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರನು ಕೂಡ ಏನಾಡಾನ, ಸೇತು ಬಂಧನ ಕಟ್ಟಬೇಕಾದ್ರೂ ಕೂಡ ಮೊದಲು ನಿನ್ನ ಪೂಜೆಯನ್ನ ಮಾಡ್ಯಾನ. ಮತ್ತೆ ಧರ್ಮರಾಜ ಕೂಡ ಏನ್ ಮಾಡ್ಯಾನ, ಚಕ್ರಪಾಣಿ ನುಡಿಗ ಭಜಿಸಿದ. ಶ್ರೀಕೃಷ್ಣ ಹೇಳ್ತಾನಂತ, ಮೊದಲು ನೀನು ನಿನ್ನ ರಾಜ್ಯ ಸ್ಥಾಪನೆ ಮಾಡ್ಕೋಬೇಕಾದ್ರ ಮೊದಲು ಗಣಪತಿಯ ಪೂಜೆಯನ್ನು ಮಾಡು ಅಂತಿಕೊಂಡು ಹೇಳ್ತಾನಂತ. ಅದಕ್ಕೆ ಚಕ್ರಪಾಣಿ ನುಡಿಗೆ ಭಜಿಸಿದ. ಧರ್ಮರಾಜನು ಕೂಡ ಕೃಷ್ಣ ಒಂದು ಮಾತು ಕೇಳಿಕೊಂಡು ನಿನ್ನ ಪೂಜೆಯನ್ನ ಮಾಡ್ಯಾನ. ಅದಕ್ಕೆ ನೀವು ಭಗವಂತನ ಅನುಗ್ರಹ ನಿನ್ ಮೇಲೆ ಎಷ್ಟದ ಅಂತಿಕೊಂಡಿಲ್ಲೇ ವರ್ಣನೆಯನ್ನ ಮಾಡ್ತಾರ. ಅದಕ್ಕೆ ಇದು ಶ್ರೀಪಾದರಾಜರು ಒಂದು ಹಾಡಿನೊಳಗೂ ಹೇಳ್ತಾರ, ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ, ಸಾಧಿಸಿದ ರಾಜ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಇದೇನದ ಅಂತಂದ್ರೆ ಇದು ಗಣಪತಿ ಭವಿಷ್ಯೋತ್ತರ ಪುರಾಣದೊಳಗ ವಿನಾಯಕ ಕಲ್ಪದೊಳಗೂ ಕೂಡ ಧರ್ಮರಾಜ ಏನದ ಗಣಪತಿ ಪೂಜೆಯನ್ನ ಮಾಡ್ಯಾನ ಅಂತಿಕೊಂಡು ಉಲ್ಲೇಖವನ್ನ ನಮಗ ತಿಳಿಸಿಕೊಡ್ತಾರ. ಅದಕ್ಕೆ ಇಲ್ಲಿ ಶ್ರೀಪಾದರಾಜರು ಕೂಡ ತಮ್ಮ ಪದ್ಯದೊಳಗ ತಿಳಿಸಿಕೊಡ್ತಾರ. ಇಲ್ಲೂ ಕೂಡ ಅದನ್ನೇ ದಾಸರು ಹೇಳ್ತಾರ, ಧರ್ಮರಾಜ ಕೂಡ ನಿನ್ನ ಪೂಜೆ ಮಾಡ್ಯಾನ, ಶ್ರೀರಾಮಚಂದ್ರ ನಿನ್ನ ಪೂಜೆ ಮಾಡ್ಯಾನ, ಇಂದ್ರ ಕೂಡ ನಿನ್ನ ಪೂಜೆ ಮಾಡ್ಯಾನ ಅಂತಿಕೊಂಡು ಹೇಳ್ತಾರ. ಅಂಥದ್ದು ಭಗವಂತನ ಅನುಗ್ರಹ ನಿನ್ ಮೇಲೆ ಎಷ್ಟದ ಅಂತಿಕೊಂಡು ಹೇಳ್ತಾರ. ಯಾಕಂದ್ರೆ ಪರಶುರಾಮ ದೇವರು ವರ ಅದ ಅಂತ ಗಣಪತಿಗೆ, ನೀನು ಎಲ್ಲ ಕಾರ್ಯಗಳಿಗೂ ಕೂಡ ನೀನು ಮೊದಲು ಪೂಜಿತನಾಗು ಅಂತಿಕೊಂಡು ಪರಶುರಾಮನ ವರ ಅದ. ಅದಕ್ಕೆ ಆ ಭಗವಂತನ ಅನುಗ್ರಹ ನಿನ್ ಮೇಲೆ ಎಷ್ಟದ ಅಂತಿಕೊಂಡು ಇಲ್ಲಿ ದಾಸರು ಗಣಪತಿನ ವರ್ಣನೆಯನ್ನ ಮಾಡ್ತಾರ. ಇಲ್ಲಿ ನಾವು ಇನ್ನೊಂದು ತಿಳ್ಕೋಬೇಕು, ಮತ್ತೆ ಇಂದ್ರ ಗಣಪತಿಗಿಂತ ಮೇಲಿನ ಕಕ್ಷೆಯಲ್ಲಿ ಬರುವಂಥವನು, 10ನೇ ಕಕ್ಷೆಯಲ್ಲಿ ಬರುವಂಥವನು ಇಂದ್ರ. ಆಮೇಲೆ ಧರ್ಮರಾಜ ಕೂಡ ಇಂದ್ರ 8ನೇ ಕಕ್ಷೆಯೊಳಗೆ ಬರ್ತಾನ, ಧರ್ಮರಾಜ ಏನದ 10ನೇ ಕಕ್ಷೆ ಒಳಗೆ ಬರ್ತಾನ. ಅಂದ್ರೆ ಇವರೆಲ್ಲರೂ ಕೂಡ ಏನದ ಗಣಪತಿಗಿಂತ ಮೇಲಿನವರು. ಆಮೇಲೆ ಭಗವಂತಂತೂ ಸರಿನೇ ಸರಿ, ಶ್ರೀಹರಿ ಸರ್ವೋತ್ತಮ. ಇವರೆಲ್ಲರೂ ಕೂಡ ನಿನ್ನ ಪೂಜೆ ಮಾಡ್ಯಾರ ಅಂತ ಇಲ್ಲಿ ದಾಸರು ತಿಳಿಸುವ ಒಂದು ತಾತ್ಪರ್ಯ ಏನಂತಂದ್ರೆ, ಇದೆಲ್ಲವೂ ಕೂಡ ನಮ್ಮ ಒಂದು ನಾಟಕ. ಎಲ್ಲ ನೀವು ಕೂಡ ಹಿಂಗ ಗಣಪತಿ ಪೂಜೆಯನ್ನ ಮಾಡ್ರಿ, ಗಣಪತಿ ಆದಿ ಪೂಜಿತನಾಗ್ಯಾನ ಅಂತಿಕೊಂಡು ಅವ್ರು ತಾವು ಮಾಡಿ ನಮಗೆ ಒಂದು ಪಾಠವನ್ನ ನಮಗಿಲ್ಲಿ ಕಲಿಸಿಕೊಟ್ಟಾರ ಅಂತಿಕೊಂಡು ನಾವಿಲ್ಲಿ ತಿಳ್ಕೋಬಹುದು. ಮತ್ತು ಇನ್ನೊಂದಂದ್ರ ಅಸುರ ಮೋಹನಾರ್ಥ. ಕೆಲವೊಬ್ರು ದೈತ್ಯರಿಗೆ ಏನದ ಮೋಹಗೊಳಿಸ್ಬೇಕಾಗಿರ್ತದ. ಅವರು ಗಣಪತಿನೇ ಶ್ರೇಷ್ಠ, ಗಣಪತಿಯೇ ಸರ್ವೋತ್ತಮ ಅಂತ ತಿಳ್ಕೊಂಡು ಅವ್ರು ಗಣಪತಿಯ ಪೂಜೆಯನ್ನ ಮಾಡಿ ವರಗಳನ್ನ ಪಡೆದು ಅವರು ಪಾಪಗಳನ್ನ ಮಾಡಿ ಅವ್ರು ಅಂಧಂತಮಸ್ಸಿಗೆ ಹೋಗ್ಬೇಕು ಅನ್ನೋದು ಭಗವಂತನ ಸಂಕಲ್ಪ ಇರ್ತದ. ಅದಕ್ಕೊಂದು ದೈತ್ಯರಿಗೆ ಮೋಹಗೊಳಿಸೋ ಸಂಬಂಧ ಕೂಡ ಗಣಪತಿಯ ಶ್ರೇಷ್ಠ ಅನ್ನೋದು ತೋರಿಸೋ ಸಂಬಂಧ ಕೂಡ ಇಲ್ಲಿ ಪೂಜೆ ಮಾಡ್ಯಾರ ಅಂತಿಕೊಂಡು ಅದು ಒಂದು ತತ್ವವನ್ನು ಕೂಡ ನಾವಿಲ್ಲಿ ತಿಳ್ಕೋಬಹುದು. ಒಟ್ಟಿನಲ್ಲಿ ಏನಂತಂದ್ರೆ ಗಣಪತಿ ಅನ್ನೋದು ಎಲ್ಲ ಕಾರ್ಯಗಳಿಗೂ ಕೂಡ ಆದಿ ಪೂಜಿತನಾಗ್ಯಾನ. ಭಗವಂತನ ಒಂದು ವಿಶೇಷವಾದ ಅನುಗ್ರಹ ಅವನ ಮೇಲೆ ಅದ ಅಂತಿಕೊಂಡು ಇಲ್ಲಿ ದಾಸರು ಗಣಪತಿಯನ್ನ ಕುರಿತು ವರ್ಣನೆಯನ್ನ ಮಾಡ್ತಾರ. ಮುಂದಿನ ನುಡಿ ಒಳಗ ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣಂತ.
ಕೌರವೇಂದ್ರನು ನಿನ್ನ ಭಜಿಸದ ಕಾರಣ ನಿಜ ಕುಲ ಸಹಿತ ಸಂಹಾರವೈದಿದ ಗುರುವರ ವೃಕೋದರ ನಗದೆಯಿಂದ ತಾರಕಾಂತಕನನುಜ ಎನ್ನ ಶರೀರದೊಳು ನೀ ನಿಂತು ಧರ್ಮ ಪ್ರೇರಕನು ನೀನಾಗಿ ಸಂತೈಸೆನ್ನ ಕರುಣದಲ್ಲಿ. ಇಷ್ಟೊತ್ತನ ಅವರೆಲ್ಲ ಪೂಜೆ ಮಾಡಿದ್ರ ಬಗ್ಗೆ ಹೇಳಿದ್ರು ಹಿಂದಿನ ನುಡಿಯೊಳಗ. ಯಾರ್ಯಾರು ಅವನ ಪೂಜೆ ಮಾಡಿ ಏನೇನು ಅನುಗ್ರಹವನ್ನ ಪಡೆದುಕೊಂಡ್ರು ಅಂತಿಕೊಂಡು ಹೇಳಿದ್ರ ಈ ನುಡಿಯೊಳಗೆ ಹೇಳ್ತಾರ ಕೌರವೇಂದ್ರ. ಕೌರವೇಂದ್ರ ಅಂದ್ರ ದುರ್ಯೋಧನ. ದುರ್ಯೋಧನ ಅವೆಂದೂ ಕೂಡ ಸ್ವತಃ ಕೃಷ್ಣನಿಗೆ ತಮ್ಮ ತಲೆಬಾಗಿದವ ಅಲ್ಲ. ಅಂಥದ್ದು ಗಣಪತಿಗೆ ಅವೇನು ತಲೆಬಾಗ್ತಾನ? ಅವೆಂದೂ ಕೂಡ ಗಣಪತಿಯವನ್ನ ಪೂಜೆಯನ್ನ ಮಾಡಲಿಲ್ಲ ಅಂತ. ಅದಕ್ಕೆ ಅವೇನಾಗ್ಯಾನ, ಯುದ್ಧದೊಳಗ ಕುರುಕ್ಷೇತ್ರ ಯುದ್ಧದೊಳಗ ಅವ ಸಂಹಾರ ಆಗ್ತಾನ. ತನ್ನ ನಿಜ ಕುಲ ಸಹಿತ ಅಂತ ಹೇಳ್ತಾರ. ತನ್ನ ಎಲ್ಲ ಪರಿವಾರ ಸಹಿತವಾಗಿ ಅವ ದುರ್ಯೋಧನವನ್ನು ತಾವು ಅಂತ್ಯವನ್ನ ಕಾಣ್ತಾರ. ಕುರುಕುಲ ಅದೇ ಪೂರ್ತಿ ಸಂಹಾರ ಆಗಿ ನಾಶ ಆಗಿ ಹೋಗ್ಬಿಡ್ತದ. ಇದೆಲ್ಲ ಯಾಕಂದ್ರೆ ಅವರು ಗಣಪತಿನ ಪೂಜಿಸ್ಲಿಲ್ಲ ಅಂತ ಹೇಳ್ತಾರೆ. ಸಾಕಷ್ಟು ಕಡೆ ಇದನ್ನ ಉಲ್ಲೇಖ ಮಾಡ್ಯಾರ. ದುರ್ಯೋಧನ ಗಣಪತಿಯನ್ನು ಒಟ್ಟ ಪೂಜೆ ಮಾಡಲೇ ಇಲ್ಲ ಅಂತಿಕೊಂಡ ಮೇಲೆ ಅದ್ರ ಸಂಬಂಧ ಅವ ನಾಶ ಆಗ್ಯಾನ ಅಂತ ಹೇಳ್ತಾರ. ಆಮೇಲೆ ಗುರುವರ ವೃಕೋದರನ ಗದೆಯಿಂದ. ಯಾರಿಂದ ಅವರು ಸಂಹಾರ ಆದ್ರಂದ್ರೆ ಗುರುವರ ವೃಕೋದರನ ಗದೆಯಿಂದ, ಭೀಮನ ಗದೆಯಿಂದ ದುರ್ಯೋಧನ ನಾಶ ಆಗ್ತಾನ, ಅವ ಸಂಹಾರ ಆಗ್ತಾನ ಅಂತ್ಕೊಂಡು ಹೇಳ್ತಾರ. ಇಲ್ಲೇ ದಾಸರು ಗುರುವರ ವೃಕೋದರ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡ್ತಾರ. ಯಾಕಂದ್ರೆ ಗುರುವರ ಅಂತಂದ್ರ ಮಧ್ವಾಚಾರ್ಯರು ಮತ್ತು ಭೀಮಸೇನ ದೇವರು, ಹನುಮಂತ ದೇವರು, ಇವು ಮೂರು ಕೂಡ ಏನದ ಒಂದು ವಾಯುದೇವರ ಒಂದು ಅವತಾರ. ವಾಯುದೇವರೇ ನಮ್ಮ ಮೂಲ ಗುರುಗಳು. ಅವರು ಮಧ್ವಾಚಾರ್ಯರಾಗಿ ಕಲಿಯುಗದೊಳಗ ತಮ್ಮ ಸಾಕಷ್ಟು ತತ್ವ ಬೋಧನೆಯನ್ನ ಮಾಡಿ ನಮಗೆಲ್ಲರಿಗೂ ಕೂಡ ಒಂದು ಗುರುಗಳಾಗ್ಯಾರ ಮಧ್ವಾಚಾರ್ಯರು. ಅದೇ ರೀತಿ ಭೀಮಸೇನ ದೇವರು ಆದಾಗೂ ಕೂಡ ಅವರು ಅರ್ಜುನ, ಧರ್ಮರಾಜರು ಎಲ್ಲರಿಗೂ ಕೂಡ ಒಂದು ತತ್ವೋಪದೇಶವನ್ನ ಮಾಡ್ಯಾರ ಅಂತಿಕೊಂಡಲ್ಲೇ ಹೇಳ್ತಾರ. ಅಷ್ಟೇ ಅಲ್ಲದೆ ಹನುಮಾವತಾರದಲ್ಲಿಯೂ ಕೂಡ ಸುಗ್ರೀವಾದಿ ಎಲ್ಲ ಕಪಿಗಳಿಗೆ, ಯಾಕಂದ್ರೆ ಅಲ್ಲಿ ಕಪಿಗಳಂದ್ರೂ ಕೂಡ ಅವೇನದ ಎಲ್ಲ ದೇವತೆಗಳೇ ಒಂದು ಕಪಿಗಳಾಗಿ ಬಂದಿರ್ತಾರ. ಅಲ್ಲ ಅವ್ರ ಹನುಮಾವತಾರದಲ್ಲಿಯೂ ಕೂಡ ಏನದ ಎಲ್ಲ ಕಪಿಗಳಿಗೆ, ಎಲ್ಲ ಸುಗ್ರೀವಾದಿ ಎಲ್ಲರಿಗೂ ಕೂಡ ಏನದ ಒಂದು ತತ್ವೋಪದೇಶವನ್ನು ಹನುಮಾವತಾರದಲ್ಲಿಯೂ ಕೂಡ ಮಾಡ್ಯಾನ ವಾಯುದೇವರು. ಅದಕ್ಕೇನದ ಅವ್ರು ಯಾವಾಗಲೂ ಕೂಡ ನಮಗ ಗುರುಗಳು ಅಂತಿಕೊಂಡು ನಾವು ಶಬ್ದವನ್ನ ಪ್ರಯೋಗ ಮಾಡ್ತಾರ. ಯಾಕಂದ್ರೆ ಅನೇಕ ದಾಸರು ಕೂಡ ಹನುಮನ್ ದೇವರ ಒಂದು ವಾಯುದೇವರ ಪದ್ಯವನ್ನ ರಚನೆ ಮಾಡ್ಬೇಕಾದ್ರ ಅವರಿಗೆ ಗುರುವರ ಅಂತ ಸಂಬೋಧನೆ ಮಾಡನೆ ಪದ್ಯಗಳನ್ನ ರಚನೆ ಮಾಡ್ತಾರ. ಅದೇ ರೀತಿ ಇಲ್ಲಿ ಕೂಡ ಗುರುವರ ವೃಕೋದರ ನಗದೆಯಿಂದ ಎಲ್ಲ ಕುರುಕುಲ, ದುರ್ಯೋಧನ ಎಲ್ಲ ಪರಿವಾರ ಕೂಡ ಅವರು ಸಂಹಾರ ಆಯ್ತು ಅಂತಿಕೊಂಡಿಲ್ಲ ವರ್ಣನೆಯನ್ನ ಮಾಡ್ತಾರ. ಆಮೇಲೆ ತಾರಕಾಂತಕ ನನುಜ ಅಂದ್ರ ತಾರಕಾಂತಕ ಅಂದ್ರೆ ತಾರಕಾಸುರ ಎಂಬ ರಾಕ್ಷಸರನ್ನ ಸಂಹಾರ ಮಾಡಿದವ ಯಾರಂದ್ರೆ ಷಣ್ಮುಖ. ಆ ಷಣ್ಮುಖನ ತಮ್ಮ ಇಲ್ಲೇ ಅಂತಿಕೊಂಡಿಲೆ ಗಣಪತಿಗೆ ಒಂದು ಹೇಳ್ತಾರ. ಅಂದ್ರ ಕಾಮನ ತಮ್ಮ. ಷಣ್ಮುಖ ಅಂದ್ರೆ ಕಾಮನ ಅವತಾರ. ಷಣ್ಮುಖನ ತಮ್ಮ ನೀನು ನನ್ನ ಶರೀರದೊಳಗೆ, ಎನ್ನ ಶರೀರದೊಳಗೆ ನೀ ನಿಂತು, ನನ್ನ ಶರೀರದೊಳಗೆ ನೀ ನಿಂತು. ಯಾಕಂದ್ರೆ ನಮ್ಮ ದೇಹದೊಳಗ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ನಿಂತು ಕೆಲಸವನ್ನ ಮಾಡ್ತಿರ್ತಾರ. ನಾವು ಅಸ್ವತಂತ್ರರು. ನಮ್ಮ ಪ್ರತಿಯೊಂದು ಅವಯವಗಳಲ್ಲಿ ತತ್ವಾಭಿಮಾನಿ ದೇವತೆಗಳು ಇರ್ತಾರ. ಅವರೊಳಗೆ ಭಗವಂತ ಇದ್ದು ನಮ್ಮಿಂದ ಎಲ್ಲ ಕಾರ್ಯಗಳನ್ನ ಮಾಡಿಸ್ತಿರ್ತಾನ. ಯಾಕಂದ್ರೆ ನಾವು ಅಸ್ವತಂತ್ರರು, ನಮ್ಗೆ ಯಾವ ಸ್ವತಂತ್ರನೂ ಇಲ್ಲ. ಅದಕ್ಕೆ ಅದೇ ರೀತಿಯಲ್ಲಿ ಗಣಪತಿಯು ಕೂಡ ನನ್ನ ಶರೀರದೊಳಗೆ ನೀ ನಿಂತು ಅಂದ್ರೆ ನಮ್ಮ ಶರೀರದೊಳಗ ಗಣಪತಿಯ ಒಂದು ಸ್ಥಾನ ಯಾವುದಂತಂದ್ರ ನಾಭಿಯ ಕೆಳಗಿರ್ತಕ್ಕಂಥ ಮೂಲಾಧಾರ ಚಕ್ರದಲ್ಲಿ ಗಣಪತಿ ಇರ್ತಾನಂತ. ಅದಕ್ಕೆ ಆ ರೀತಿ ನಮ್ಮ ಶರೀರದೊಳಗೆ ನೀ ನಿಂತು ಧರ್ಮ ಪ್ರೇರಕನು ನೀನಾಗಿ ನಮಗ ಧರ್ಮವನ್ನು ಪ್ರೇರಣೆ ಮಾಡು ಅಂತ ಹೇಳ್ತಾರ. ನಾವು ಸನ್ಮಾರ್ಗದಲ್ಲಿ ನಡಿಬೇಕು, ಒಂದು ಧರ್ಮಾಚರಣೆಯಲ್ಲಿ ನಾವು ನಡಿಬೇಕಂದ್ರ ಅದಕ್ಕೆ ನಮ್ಗೆ ಗಣಪತಿಯ ಒಂದು ವಿಶೇಷ ಅನುಗ್ರಹ ಬೇಕು. ಗಣಪತಿಯ ಆಕಾಶ ತತ್ವಕ್ಕೆ ಅಭಿಮಾನ. ನಾವು ಎಲ್ಲಿ ಪ್ರತಿಯೊಂದು ನಮ್ಮ ಸುತ್ತಲೆಲ್ಲ ಆಕಾಶ ಇರ್ತದ. ಅದಕ್ಕೆ ನಾವು ಏನು ಧರ್ಮ ಕರ್ಮಗಳನ್ನು ಮಾಡಿದ್ರು ಕೂಡ ಏನದ ನಮಗೆ ಗಣಪತಿ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ನಮ್ಮ ದೇಹದೊಳಗೆ ನೀ ನಿಂತೇನದ ನಮಗೆ ಧರ್ಮ ಪ್ರೇರಕನ ನೀನಾಗಿ ಸಂತೈಸನ್ನ ಕರುಣದಲ್ಲಿ ಅಂತ ಹೇಳ್ತಾರ. ನಮಗೆ ಈ ರೀತಿ ನೀ ನನಗೆ ಕರುಣದಿಂದ ಸಂತೈಸು ಅಂತ ಹೇಳ್ತಾರ ಅವರು. ಯಾಕಂದ್ರೆ ನಾವು ಸಾಕಷ್ಟು ಪಾಪಗಳು, ತಪ್ಪುಗಳು ನಮ್ಮ ಕಡೆಯಿಂದ ಆಗ್ತಿರ್ತಾವ. ಆದ್ರೆ ಎಲ್ಲ ತಪ್ಪುಗಳನ್ನು ಕೂಡ ನೀನು ಕ್ಷಮಾ ಮಾಡಿ ನೀನು ಕರುಣಾದೃಷ್ಟಿಯಿಂದ ಏನದ ಸಂತೈಸು. ಈ ರೀತಿ ಭಗವಂತನಲ್ಲಿ ಭಾಗವತಾದಿ ಶಾಸ್ತ್ರಗಳಲ್ಲಿ ಶ್ರವಣ ಮಾಡುವಂಥ ಆಸಕ್ತಿಯನ್ನು ಕೊಡು, ಮತ್ತು ವಿಷಯದಲ್ಲಿ ವೈರಾಗ್ಯವನ್ನು ಕೊಡು, ಮತ್ತು ಯಾವಾಗಲೂ ಕೂಡ ಭಗವಂತನಲ್ಲಿ ಜ್ಞಾನ ಭಕ್ತಿಯನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡು ಅಂತ ತಿಳ್ಕೊಂಡಿಲ್ಲೇ ಗಣಪತಿಯನ್ನು ಈ ಒಂದು ಮೂರರೊಳಗೆ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾರ ಅಂತ ಹೇಳ್ತಾ ಈ ಒಂದು ಸೇವೆಯನ್ನು ನಾನಿಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ.
पत्यंतर्गत समस्त गुरुअंतर्गत भारतीय रमण मुख्य प्राणांतर्गत बिंब मूर्ति प्रीतम प्रीतो भवतु श्री कृष्णार्पणमस्तु। न हम कर्ता हरे कर्ता, न हम कर्ता हरे कर्ता।